ಸೊ ಕ್ಲಾಕ್ ಬಂದು ರೊಟೇಟ್ ಆಗೋದು ಸರ್ಕ್ಯುಲರ್ ಬೇಸ್ ಮೇಲೆ. ಓಕೆನಾ? ಸೊ ಕ್ಲಾಕ್ ಬಂದು ಫಂಕ್ಷನ್ ಯಾವ್ದ್ರ ಮೇಲೆ ಅಂದ್ರೆ ಸರ್ಕ್ಯುಲರ್ ಬೇಸ್. ಸೊ ಈಗ ನಾವು ಜನರಲ್ ಆಗಿ ಗೊತ್ತಿದೆ ಅವರ್ ಹ್ಯಾಂಡ್ 1 hour ಅಂದ್ರೆ 12 ಗಂಟೆಯಿಂದ 1 ಗಂಟೆ ಬರೋಷ್ಟರಲ್ಲಿ ಮಿನಿಟ್ ಹ್ಯಾಂಡ್ ಬಂದು ಒಂದು ರೊಟೇಟ್ ಕಂಪ್ಲೀಟ್ ಆಗುತ್ತೆ. ಸೊ ಕ್ಲಾಕ್ ಪ್ರಕಾರ ಒಂದು ರೊಟೇಷನ್ ಕಂಪ್ಲೀಟ್ ಆದ್ರೆ ಜನರಲ್ ಆಗಿ ಸರ್ಕಲ್ ಅಲ್ಲಿ ಒಂದು ರೊಟೇಷನ್ ಕಂಪ್ಲೀಟ್ ಆದ್ರೆ ಏನ್ ಬರುತ್ತೆ? 360 ಡಿಗ್ರಿ ಅಂತ ಹೇಳ್ತೀವಿ. ಹೌದಾ? ಅದೇ ದೊಡ್ಡ ಮುಳ್ಳು ಒಂದು ರೊಟೇಟ್ ಕಂಪ್ಲೀಟ್ ಮಾಡಿದ್ರೆ ಕ್ಲಾಕ್ ಅಲ್ಲಿ ಏನಂತ ಹೇಳ್ತೀವಿ? ದೊಡ್ಡ ಮುಳ್ಳು ಒಂದು ರೊಟೇಟ್ ಫುಲ್ ಕಂಪ್ಲೀಟ್ ಮಾಡುತ್ತೆ, ಏನ್ ಹೇಳ್ತೀವಿ? 1 hour 60 minutes ಅಲ್ವಾ? 60 minutes ಅಥವಾ 1 hour. ಇದನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 6 ಡಿಗ್ರಿ. ಹೌದಲ್ವಾ? 0 0 ಕ್ಯಾನ್ಸಲ್. ಇಟ್ ಮೀನ್ಸ್ ಇದರ ಅರ್ಥ ಏನು ಅಂದ್ರೆ 1 minute ಮೀನ್ಸ್ 6 ಡಿಗ್ರಿ. ಈಗ ನಮ್ಗೆ ಇಲ್ಲಿ 1 o'clock ಇದೆ, ಇಲ್ಲಿ 1 2 3 4 5 ಅಂತ ಇರುತ್ತೆ. ಈ ದೊಡ್ಡ ಮುಳ್ಳು 12ರಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಇಲ್ಲಿಗೆ ಬಂದಿದೆ ಅಂತಂದ್ರೆ ಏನರ್ಥ ಅಂದ್ರೆ 6 ಡಿಗ್ರಿ ಮೂವ್ ಆಯ್ತು ಅಂತ ಅರ್ಥ. ಎರಡನೇ ಲೈನ್ ಬಂದಿದೆ ಅಂದ್ರೆ 12 ಡಿಗ್ರಿ ಮೂವ್ ಆಯ್ತು ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ 1ಕ್ಕೆ ಬಂದಿದೆ ಅಂತಂದ್ರೆ ಏನು? 5 ಡಿಗ್ರಿ, 5 ಅಂದ್ರೆ 6 into 5 ಎಷ್ಟಾಗುತ್ತೆ? 30 ಡಿಗ್ರಿ ಮೂವ್ ಆಯ್ತು ಅಂತ ಅರ್ಥ. ಸೊ 1 minute ಅಂದ್ರೆ 60 ಡಿಗ್ರಿ ಅಂತಾನು ತಗೋಬಹುದು. ಇನ್ಸ್ಟೆಡ್ ಆಫ್ ದಟ್ 1 hour ಅಂತ ಹೇಳಿದ್ರೆ 1 hour ಮೀನ್ಸ್ 30 ಡಿಗ್ರಿ ಅಂತಾನು ತಗೋಬಹುದು. ಓಕೆ? ಸೊ 1 minute ಮೀನ್ಸ್ 6 ಡಿಗ್ರಿ, 1 hour ಅಂದ್ರೆ 30 ಡಿಗ್ರಿ. ಇವೆರಡು ತುಂಬಾ ಇಂಪಾರ್ಟೆಂಟ್.